ಈ ಮುಂಜಾನೆ ವೇಳೆ ಕಣ್ಣು ತರಿಬೇಡ, ಹೊರಗೆ ಹೋಗ್ಬೇಡ, ಸುಮ್ಮನೆ ಇರಬೇಡ. ದೇವರ ನಾಮ ಮೇಲೆತ್ತೋ, ದೇವರ ನಾಮನ ಘನಪಡಿಸು, ದೇವರಾತ್ಮ ಗಂಟೆಗೊಂಡು ಆರಾಧಿಸು. ನಿನ್ನ ಕುಟುಂಬದ ಸ್ತುತಿ, ನಿನ್ನ ಪ್ರಯತ್ನಗಳನ್ನು ದೇವರು ಸಫಲಪಡಿಸಲಿಕ್ಕೆ ನಮ್ಮ ದೇವರ ವಾಕ್ಯ ಅದು ಸತ್ಯವಾಗಿರುವಂಥದ್ದಾಗಿದೆ. ಚಪ್ಪಳ ಗಟ್ಟೆ ತಟ್ಟೋಣವ, ಗಟ್ಟೆ ತಟ್ಟೋಣವ. ಆಮೇನ್, ಆಮೇನ್. ಪರಿಶುದ್ಧಾತ್ಮನಿಂದ ತುಂಬಿಸಿ ಕಳಿಸಬೇಕೆಂಬುದಾಗಿ. ಆಮೇನ್. ಬೆಳಗಿನ ಜಾವದಲ್ಲಿ ನನಗೆ ಎಚ್ಚರ ಆದಾಗ ಎದ್ದು ಮೊಣಕಲ್ಲಾಗಿ ಪ್ರಾರ್ಥಿಸುವಾಗ ದೇವರ ಆತ್ಮ ಹೇಳಿದ್ರು, ಇನ್ನೆಲ್ಲೇವರೆಗೆ ಇದೇ ಕಂಠಪಾಠದಲ್ಲಿ ಹೋಗ್ತೀಯ, ಸ್ವಲ್ಪ ನೀನು ಬದಲಾಗಬೇಕಲ್ಲ. ಏನು ಪ್ರಭು ಹೆಂಗೆ ಮಾತಾಡ್ತಿ ಅಂತ ನಾನು ಆತ್ಮ ವೇದನೆ ಪಟ್ಟು ತಿರುಗಿ ಪ್ರಾರ್ಥನೆ ಮಾಡಿದೆ. ಮಲ್ಕೊಂಡೆ, ತಿರುಗಿ ಆತ್ಮ ಹೇಳ್ತು ಎದ್ದೇಳು ಮತ್ತೆ ಪ್ರಾರ್ಥಿಸು. ತಿರುಗಿ ಪ್ರಾರ್ಥಿಸಿದೆ. ಆಮೇನ್. ಹೇಳಿ ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಹೇಳಿದ್ರೆ ಪಾಸ್ಟಮ್ಮಾಗಲೇ, ಕರ್ತನಿಗೆ ಕಾಯುವವರು ಅವಮಾನ. ಇವತ್ತು ಯಾವ ಕಷ್ಟದಿಂದ ಬಂದಿಯೋ, ಒಂದು ಇವತ್ತು ಹೊಸದಾಗಿ ಬಂದಿದೆಯೇನೋ, ಯಾರೋ ಹೇಳಿನ ಕರ್ಕೊಂಡು ಬಂದಿದ್ದಾರೇನೋ, ಇವತ್ತು ನಿನ್ನ ಮನಸ್ಸನ್ನು ಕೊಟ್ಟು ಸ್ವಾಮಿಗೆ ಆರಾಧಿಸುವುದಾದರೆ ನಿಜವಾಗಲೂ ಖಂಡಿತ ದೇವರು ಅದ್ಭುತ ಮಾಡ್ತಾನೆ. ಸತ್ಯವಾಗ್ಲೂ ಹೇಳ್ತಾನೆ, ದೇವರು ನಿಮ್ಮ ಜೀವಿತವನ್ನು ಕಾರ್ಯ ಮಾಡ್ತಾನೆ. ಕಣ್ಣು ಮುಚ್ಕೋ. ಇಷ್ಟು ಹೇಳಿದ ಮೇಲೆ ಕೂಡ ನೀವು ಹೊರಗೆ ಹೋಗ್ತೀರಂದ್ರೆ ನಾನು ನಿಮಗೆ ಬಿಟ್ಟಿದ್ದು. ಕಣ್ಮುಚ್ಚಿ ಕೆಲವು ನಿಮಿಷಗಳು ಮಾತ್ರವೇ ನಾವು ಆರಾಧಿಸೋಣ. ಥ್ಯಾಂಕ್ ಯು. ದಯಮಾಡಿ ದಯಮಾಡಿ ಸುಮ್ಮನಿರಬಾರ್ದು, ಕಣ್ಣು ತೆರಿಬಾರ್ದು, ಹೊರಗೆ ಹೋಗಬಾರ್ದು. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ನೀನು ಯಾರೇ ಆಗಿ, ನೀವೆವರೈనా ಸರಿ, ನೀನು ಯಾರಾಗಿದ್ರು ಸರಿ, ಒಂದು ನಿಮಿಷ ಓ ಶಕಾಲ ರಾಮಕು ಒಂದು ಸಾರಿ ಯೋಚನೆ ಮಾಡು. ವಂದನೆ 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 ವಂದನೆ. ನಿಮಗೆ ವಂದನೆ ಸ್ವಾಮಿ, ವಂದನೆ ವಂದನೆ ಸ್ವಾಮಿ. ಪವಿತ್ರ ಆತ್ಮನೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಫಸ್ಟ್ ಕೇಳಿಸ್ಕೊಳ್ಳಿ. ಫಸ್ಟ್ ಕೇಳಿಸ್ಕೊಳ್ಳಿ. ಕಣ್ಣು ಮುಚ್ಕೊಂಡಿಯಲ್ಲ? ಓಕೆ, ರೈಟ್. ಈಗ ಕೇಳಿಸ್ಕೊ. ನಾನು ಹೇಳೋದು, ಒಂದು ತೀರ್ಮಾನಕ್ಕೆ ಬಾ ಇವತ್ತು, ಒಂದು ನಿರ್ಧಾರಕ್ಕೆ ಬಾ. ಏನಾ ತೀರ್ಮಾನ, ಏನಾ ನಿರ್ಧಾರ ಅಂದರೆ, ನಾನು ನಿನ್ನ ಆಶೀರ್ವಾದ ಕಾಣ್ಲಾರ್ದಂಗೆ ಹೊರಗೆ ಹೋಗಬಾರ್ದು, ನಾನು ನಿನ್ನ ದರ್ಶನವನ್ನು ನೋಡ್ಲಾರ್ದಂಗೆ ಯಾರದನ್ನು ಮುಗಿಸ್ಬಾರ್ದು, ನಿನ್ನ ಅಭಿಷೇಕ ಹೊಂದಿಕೊಳ್ಳದೆ ಕೂತ್ಕೋಬಾರ್ದು, ನಾನು ಕೂತ್ಕೊಳ್ಬಾರ್ದು. ಈ ತೀರ್ಮಾನಕ್ಕೆ ಬಾ, ಈ ನಿರ್ಧಾರಕ್ಕೆ ಬಾ. ತೀರ್ಮಾನ ಬಹಳ ಮುಖ್ಯ. ತೀರ್ಮಾನ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ನಿರ್ಧಾರ ಮಾಡ್ಕೊಳ್ಬೇಕು ಮನಸ್ಸಲ್ಲಿ. ಕೆಲವು ಸಾರಿ ಕೆಲವು ವಿಚಾರದಲ್ಲಿ ನಿರ್ಧಾರ ಮಾಡ್ಕೊಳ್ತೇವೆ, ಕೆಲವು ವಿಚಾರದಲ್ಲಿ ತೀರ್ಮಾನ ತಗೊಂಡ್ಬಿಡ್ತೇವೆ. ಇಷ್ಟೇ ಬಿಡು, ಇದು ಇನ್ನು ಏನಾಗಲ್ಲ ಅಂತ ತೀರ್ಮಾನ ತಗೊಳ್ತೇವಲ್ಲ, ಹಂಗೆ ನಿರ್ಧಾರ ಮಾಡಿಕೊ. ನಾನು ನಿನ್ನ ಆಶೀರ್ವಾದ ಕಾಣದೆ ನಾನು ಹೊರಗೆ ಇವತ್ತು ಹೋಗಬಾರ್ದು, ನಿಮ್ಮ ದರ್ಶನವನ್ನು ನೋಡ್ಲಾರ್ದಂಗೆ ನಾನು ಕೂತ್ಕೋಬಾರ್ದು, ನಿನ್ನ ಅಭಿಷೇಕ ಹೊಂದಿಕೊಳ್ಳದೆ ಮನೆಗೆ ಹೋಗಬಾರ್ದು. ಆ ತೀರ್ಮಾನಕ್ಕೆ ಬಂದರೆ ಈ ದಿನ ಖಂಡಿತ ನಿನ್ನ ಜೀವಿತದಲ್ಲಿ ದೇವರ ಕಾರ್ಯ ಮಾಡ್ತಾನೆ. ಎಕ್ಸಾಕ್ಟ್ ಆಗಿ ಸತ್ಯವಾಗಿ ಹೇಳ್ತಾನೆ. ನಾನು ಕೇಳಿಸ್ಕೋ, ದೇವ್ರ ವಾಕ್ಯ ಹೇಳ್ತದೆ, ಕಿವಿಯುಳ್ಳವನ್ನು ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಸ್ಟಾರ್ಟ್ ಮಾಡೋಣ. ನನಗೇನು ಪ್ರೇರೇಪಣೆ ಬರ್ತಾವೆ ಸ್ತೋತ್ರ ಸಲ್ಲಿಸು. ಯಾವ ರೀತಿ ಸ್ತೋತ್ರ ಹೇಳಬೇಕಾದ ಸ್ತೋತ್ರ ಮಾಡು. ನಾನು ಹೇಳಿದ ಮಾತು ನಿರ್ಧಾರಕ್ಕೆ ಬಾ, ತೀರ್ಮಾನದಲ್ಲಿ ಮಾಡು. ಸುಮ್ಮನೆ ಮಾಡಬೇಡ ಕಾಟಾಚಾರವಾಗಿ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾಡಕ್ಕೆ ಹೋಗ್ಬೇಡ. ಇಷ್ಟುವರೆಗೂ ಮಾಡಿದ್ದು ಸಾಕು, ಇನ್ನು ಮುಂದೆ ಕೂಡ ಹಾಗೆ ಮಾಡೋದು ಚೆನ್ನಾಗಿ ಕಾಣೋದಿಲ್ಲ. ಓ ಹಾಲೆಲೂಯ.
హల్లెలూయా, 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 హల్లెలూయా. స్తోత్రమాగలే, స్తోత్రమాగలే. థ్యాంక్ యూ జీసస్. వందనే శుభ. మీకు వందనాలు ప్రభువా, నా ప్రభువా, నా తండ్రి. నీవే దేవుడు అని, నీవే రక్షకుడు అని, నీవే ప్రభు అని నమ్ముచున్నాము నాయన. ఏదైనా చేయగలవు, మొత్తం మార్చగలవు. నీ నామముకే మహిమంతా తెచ్చుకుందు. ఏదైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకుందువు. యేసయ్యా, యేసయ్యా, నీకే నీకే సాధ్యము. యేసయ్యా, యేసయ్యా, నీకే నీకే సాధ్యము. స్థిరపరచువాడవు, బలపరచువాడవు. పడిపోయిన చోటే నిలబెట్టువాడవు. ఘనపరచువాడవు, హెచ్చించువాడవు. ఆ పక్షం నిలచి జయమిచ్చువాడవు. ఏమైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకుందు. ఏమైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకుందువు. యేసయ్యా, యేసయ్యా, నీకే నీకే సాధ్యము. యేసయ్యా, యేసయ్యా, నీకే నీకే సాధ్యము. సర్వకృపానిధి మా పరమ కుమ్మరి, నీ చేతిలోనే మా జీవమున్నది. సర్వకృపానిధి మా ప్రియ కుమ్మరి, నీ చేతిలోనే మా జీవమున్నది. మా దేవా నీవే మాతులెన్నో ఎంతో గొప్పది. మా ఊహకు మించిన కార్యములన్నీ జరిగించుచున్నది. మా దేవా నీవే లోచనలెన్నో ఎంతో గొప్పది. మా ఊహకు మించిన కార్యములన్నీ జరిగించుచున్నది. ఏదైనా చేయగలవు, కథ మొత్తం మార్చగలవు. నీ నామముకే మహిమంతా తెచ్చుకుందువు. ఏమైనా చెప్పలేదు, కథ మొత్తం అందరి కూడా నీ నామముకే మహిమంతా తెచ్చుకుందువు. యేసయ్యా, యేసయ్యా, నీకే నీకే సాధ్యము. యేసయ్యా, యేసయ్యా, నీకే చెప్పలేదు, చెప్పలే. యేసయ్యా, యేసయ్యా, నీకే నీకే సాధ్యము. యేసయ్యా, come on, నీకే నీకే శాలా రా లా రా బా 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 వివా బా 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 వివా బా రా బా ఖో సబా రా బా ఖో వివా రా బా ఫైర్ బెకి ఆత్మా అగ్ని ఆత్మా ఫైర్ బాబా బెకి సురివే సురిసో come on. Oh,
చప్పలిల కూగు యేసయ్యా యేసయ్యా ఓ, నీకే నీకే సాధ్యము యేసయ్యా 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 నీకే సాధ్యము Come on. యేసయ్యా Come on. యేసయ్యా Fire. స్తోత్రం నీకే స్తోత్రం నీకే కూగు కూగు సాధ్యము. కూగు Come on. యేసయ్యా ఓ నీకే Shabala rala rako rakarababo vikarababo 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 shabala. Come on, come on, come on, come on. Hugo, Hugo, bekiyatne Forgo, come on, come on. Fire, fire. Yes, yes, yes. Come on, fire, fire. Yes, yes. Volunteers, volunteers. Thank you. యేసయ్యా యేసయ్యా Come on, come on. నీకే సాధ్యమా ಹೇಳು ಹೇಳು ಇಲ್ಲ come on come on ಶಬ್ದ ಇಲ್ಲ ಓ come on come on ಈ ಬಾಬಾ ಈ ಬಾಬಾ ಹಲ್ಕಿನ ಅಭಿಷೇಕ ಇಲ್ಲ ನೀಕೆ ಸಾಧ್ಯಮು ಓ యేసయ్యಾ ನೀಕೆ ನಿನ್ನ ಪ್ರಸ್ತುತಿ ನಿನ್ನ ಅಭಿಷೇಕ ಪ್ರಜೆಗಳ ಮೇಲೆ ಬರಲಿ ಪ್ರಜೆಗಳ ಮೇಲೆ ತಾಕಲೇ ದೇವರ ಬೆಂಕಿ ಆತ್ಮ ದೇವರ ಶಕ್ತಿ ಆತ್ಮ ಚಪ್ಪಳಿಲ್ಲ ಸಾಧ್ಯಮು come on ಓ ಈ ಬಾಬಾ ನೀಕೆ yes Hugo come on fire yes fire ಬಿಕ್ಕಿ ಆತ್ಮ ಬರ್ತದೆ ಹೊಂದಿಕೋ ದರ್ಶನ ಬರಲಿ ಸ್ವರ యేసయ్యಾ నీకే సాధ్యము యేసయ్యా నీకే సాధ్యము నీ ఆజ్ఞలేనిదే ఏదైనా జరుగునా నీ కంచె దాటుగా శత్రువుకు సాధ్యమే లేదు నీ ఆజ్ఞలేనిదే ఏదైనా జరుగునా నీ కంచె దాటుగా శత్రువుకు సాధ్యమా మా దేవా నీవే మా తోడుంటే అంతే చాలుము అపవాది మెలచిన కీడులన్నీ లయమై పోవును నా దేవా నీవే నా తోడుంటే అంతే చాలుము అపవాది తలచిన కీడులన్నీ లయమై పోవును ఏదైనా చేయగలవు కథమత్తం మార్చగలవు నీ నామముకే తెచ్చుకోందువు ఏదైనా చేయగలవు కథమత్తం మార్చగలవు నీ నామముకే మహిమంతా తెచ్చుకోందువు యేసయ్యా యేసయ్యా నీకే సాధ్యము పాడాలి యేసయ్యా యేసయ్యా నీకే సాధ్యము నీకే యేసయ్యా నీకే సాధ్యము
ಸಾಧ್ಯಮೋ. ಒಂದು ಸಾರಿ ದೇವರ ದರ್ಶನವನ್ನು ನೋಡು. ದಯಮಾಡಿ ಕಣ್ತರಿಬೇಡ, ದೇವರ ಸ್ವರವನ್ನು ಕೇಳು. ದೇವರ ಆತ್ಮ ಹೇಳ್ತಕ್ಕಂಥ ಮಾತು ಕೇಳಿಸ್ಕೋ. ನಿನ್ ಮುಂದೆ ದೇವರ ದರ್ಶನ ಇದೆ. ಓ, ನಿನಗಾಗಿ ದೇವರು ಏನಾದರೂ ಕೂಡ ಮಾಡಲು ಶಕ್ತನಾಗಿದ್ದಾನೆ. ಆತನು ನಿನಗಾಗಿ ಪರಲೋಕವನ್ನು ತ್ಯಜಿಸಿ ನಿನ್ನ ಹತ್ರ ಬಂದಿದ್ದಾನೆ. ನಿನಗಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟಿದ್ದಾನೆ. ನಿನಗಾಗಿ ಆತನು ಅವಮಾನ ಸಹಿಸಿಕೊಂಡಿದ್ದಾನೆ. ನಿನಗಾಗಿ ಆತನು 39 ಸಾರಿ ಚಾಟಿಯಿಂದ ಹೊಡಿಸಿಕೊಂಡಿದ್ದಾನೆ. ನಿನಗಾಗಿ ಆತನು ಮೊಕ್ಕದ ಮೇಲೆ ಉಗುಳಿಸಿಕೊಂಡಿದ್ದಾನೆ. ನಿನಗಾಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಎಷ್ಟು ಒಳ್ಳೆ ದೇವರು, ಎಷ್ಟು ಒಳ್ಳೆ ದೇವರು. ಈ ದಿನ ಸುಮ್ಮನೆ ಮುಗಿಸ್ಕೊಂಡು ಹೋಗ್ಬೇಡ. ಇದೊಂದು ಕಂಠಪಾಠದ ಆರಾಧನೆ ತರ ಇರಬಾರ್ದು. ನಿನ್ನ ಜೀವಿತವನ್ನ, ನಿನ್ನ ಕುಟುಂಬವನ್ನ ದೇವರ ಕೈಲಿ ಒಪ್ಪಿಸ್ಕೊಡು. ನನ್ನ ಜೀವ ನಿನ್ನ ಕೈಲಿ ಕೊಡ್ತೇನೆಪ್ಪ. ನನ್ನ ಕುಟುಂಬ ನಿಮ್ಮ ಒತ್ತಡ ತೆಗೆದುಕೊಳ್ಳಪ್ಪ. ನನ್ನ ಮಕ್ಕಳು ನಿಮ್ಮ ಸ್ವಾಧೀನ ತೆಗೆದುಕಪ್ಪ. ನನ್ನ ಪ್ರಯತ್ನವನ್ನು ಸಫಲಪಡಿಸಪ್ಪ. ನನ್ನನ್ನು ಕಾಡುವ ರೋಗ ಬಿಟ್ಟು ಹೋಗ್ಲಪ್ಪ. ನನಗಿರೋ ಅವಮಾನ ತೆಗೆದಾಕಪ್ಪ. ಹೇಳು, ಹೇಳು. ಈ ರೀತಿ ಹೇಳೋದಾದ್ರೆ ಆತನ ಬೆಂಕಿ, ಆತನ ಸ್ವರ, ಆತನ ಅಭಿಷೇಕ ನಿನ್ನ ಜೀವನದಲ್ಲಿ ಕಾಣ್ತೀಯ. Yes, 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 yes. Fire, 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 fire. ಕೇಳು, ಕೇಳು. Fire, fire. ಇನ್ನು ಕೇಳ್ತಾ ಇಲ್ಲ, ಇನ್ನು ಕೇಳ್ತಾ ಇಲ್ಲ, ಇನ್ನು ಕೇಳ್ತಾ ಇಲ್ಲ. ಕೇಳ, ಸುಮ್ಮನೆ ಬೇಡ, ಸುಮ್ಮನೆ ಬೇಡ. ಕೂಗೋ. ಎಸ್, ನಿನಗಾಗಿ ದೇವರು ತನ್ನ ಪದವಿಯನ್ನು ತ್ಯಜಿಸಿ ಬಂದಿದ್ದಾನೆ. ನಿನಗಾಗಿ ಆತನು ಬಡವನಾಗಿದ್ದಾನೆ. ಬಡವನಾಗಿದ್ದಾನೆ ಆತನು. ಕೊರಿಂಥಿ ಬರೆದ ಪತ್ರಿಕೆ 2ನೇ ಕೊರಿಂಥಿ ಬರೆದ ಪತ್ರಿಕೆ 8ನೇ 9 ನೋಡ್ತೇವೆ. ನಮಗಾಗಿ ಆತನು ಬಡವನಾಗಿ ನಮ್ಮನ್ನ ಶ್ರೀಮಂತರನ್ನು ಮಾಡಕ್ ಬಂದಿದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ఏదైనా చేయగలవు, ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. యేసయ్య, యేసయ్య, ಯೇಸುವೆ ಹೇಳೋಣ. ನಿಮಗೆ ಎಲ್ಲ ಸಾಧ್ಯವೋ. ಎಲ್ಲರೂ ಒಂದ್ಸಲ ಹೇಳೋಣ. ಯೇಸುವೆ, ಯೇಸುವೆ, ನಿನಗೆ ಎಲ್ಲ ಸಾಧ್ಯವೋ. ಯೇಸುವೆ, ಯೇಸುವೆ, ನಿನಗೆ ಎಲ್ಲ ಸಾಧ್ಯವೋ. ನಿನಗೆ ಎಲ್ಲ ಸಾಧ್ಯವೋ. ಹೌದು, ಒಂದು ನಿಮಿಷ. ದೇವರಿಗೆಲ್ಲ ಸಾಧ್ಯ. ಹೇಳ ಆತನಿಗೆ, ಸ್ವಾಮಿ ನಿನಗೆಲ್ಲ ಸಾಧ್ಯ, ಆದರೆ ನನ್ನ ಜೀವನದಲ್ಲಿ ಮತ್ತೆ ಸುವಾರ್ತೆ 19 ನೋಡ್ತೇವೆ ನಾವು.
ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯ ದೇವರಿಗೆ ಸಾಧ್ಯ ಎಂಬುದಾಗಿ. ಅಲ್ಲಿ ಒಬ್ಬ ಐಶ್ವರ್ಯವಂತನ ಬಗ್ಗೆ ಮಾತನಾಡ್ತಾನೆ. ಐಶ್ವರ್ಯವಂತನು ಸೂಜಿಗಣ್ಣಲ್ಲಿ ತುರುವುದು ಬಹಳ ಸುಲಭ, ಆದರೆ ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಹೇಳು, ದೇವರೇ ನನಗೆ ಗರ್ಭ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ನನ್ನ ಮಕ್ಕಳಂತ ಬಂದಿದ್ಯಾ, ನಿನಗೆ ಸಾಧ್ಯವಲ್ಲಪ್ಪ, ನನಗೆ ಗರ್ಭಫಲ ಕೊಡು ಅಂತ ಕೇಳ. ರೋಗ 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 ಮೆಡಿಸಿನ್ ತಗೊಂಡು ಸಾಕಾಗಿದೆ. ಗುಳಿಗೆ ನುಂಗಿ 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 ಸಾಕಾಗಿದೆ. ಹಾಸ್ಪಿಟ್ಲ್ಗೆ ಹೋಗಿ ಹೋಗಿ ಬೇಜಾರಾಗಿದೆ. ಇವತ್ತು ಹೇಳು, ನಿನಗೆ ಅಸಾಧ್ಯವಾದಲ್ಲಪ್ಪ, ನಾನು ರೋಗ ತೆಗೆದಾಕು, ನಾನು ರೋಗ ತೆಗೆದಾಕು. ಹೇಳು. ದುಡಿತಾ ಇದ್ದಾನೆ, ಸಾಲ ತೀರ್ತಾ ಇಲ್ಲ. ಸಂಪಾದನೆ ಮಾಡ್ತಾ ಇದ್ದಾನೆ, ಸಾಲ ತೀರ್ತಾ ಇಲ್ಲ. ಧರ್ಮೋಪದೇಶ ಕಾಂಡ 22 ನೋಡ್ತೇವೆ, ನೀವು ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ. ನಾನು ಸ್ಥಿತಿಯನ್ನು ಬದಲಾಯಿಸು. ಭಕ್ತನು ಹೇಳ್ತಾನೆ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ತಿರುಗಿ ಹೇಳ್ಬೇಕಿದನ್ನ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ಏನಾದರೂ ನೀನೇ ಮಾಡಿ. Yes Lord, ಕಥೆಯೆಲ್ಲ ಬದಲಾಯಿಸು. Come on. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಯೇಸುವೇ. ಯೇಸುವೇ, Come on. ನಿನಗೆ ಎಲ್ಲ ಸಾಧ್ಯವೋ ಯೇಸುವೇ, ಯೇಸುವೇ, ನಿನಗೆ ಎಲ್ಲ. ಗಮನಿಸು, ನಿನ್ ಮಕ್ಕಳು ಬದಲಾಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದೆಯಾ? ಎಷ್ಟು ಹೇಳಿದ್ರೆ ಚೇಂಜ್ ಆಗ್ತಾ ಇಲ್ಲ ಇವರು. ಏನ್ ಮಾಡ್ಬೇಕು ಇವ್ರನ್ನ? ಕೊರಗ್ತಾ ಇದೆಯಾ? ಅಳ್ತಾ ಇದೆಯಾ? ಮಾತು ಕೇಳ್ತಾ ಇಲ್ಲ, ಚೆನ್ನಾಗಿ ನಡ್ಕೋತಾ ಇಲ್ಲ, ಕ್ರಮ ತಪ್ಪಿ ನಡೀತಾ ಇದ್ದಾರೆ, ಅದ್ರ ವಿಷಯದಲ್ಲಿ ನಿದ್ದೆ ಮಾಡ್ತಾ ಇಲ್ಲ. ಇವತ್ತು ಹೇಳು, ನೀನು ಏನಾದರೂ ಮಾಡಲು ಶಕ್ತನಲ್ಲಪ್ಪ, ನನ್ನ ಮಕ್ಕಳನ್ನ ಬದಲಾಯಿಸು, ನನ್ನ ಮಕ್ಕಳ ಜೀವಿತ ಬದಲಾಗಲೇ, ಮಾರ್ಪಡಿಸು. ಕೇಳು ಕೇಳು ಕೇಳು. ಕೆಲವು ಸಾರಿ ಪ್ರಯತ್ನಗಳನ್ನು ಮಾಡಿದ್ಯಾ, ಪ್ರತಿಫಲ ಬಂದಿಲ್ಲ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ಯಾ, ಏನು ಮಾಡೋಕ್ಕಾಗಿಲ್ಲ. ಇವತ್ತು ಕೇಳೋ, ನಿನಗೆ ಅಸಾಧ್ಯವಾದ ಏನಿಲ್ಲಲ್ಲಪ್ಪ, ನೀನು ವಾಕ್ ಕೇಳ್ತದಲ್ಲಪ್ಪ, ಏನಾದರೂ ನೀನು ಮಾಡಿ ನನ್ನ ಕತೆ ಬದಲಾಯಿಸ್ತಂತ ಹೇಳಿದಿಲ್ಲಪ್ಪ. ಈ ರೋಗದ ಕತೆ ಬದಲಾಯಿಸು, ಈ ಅವಮಾನದ ಕತೆ ಬದಲಾಯಿಸು, ಈ ಮಣ್ಣುತನ ಕತೆ ಬದಲಾಯಿಸು, ಈ ಹಠಮಾರ್ತನ ಕತೆ ಬದಲಾಯಿಸು, 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 ಮಾರ್ಪಡಿಸು. ಸಕರ ಬರಕೋ ಚಾಲ ಕೋರ ಬರ 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 ಚಾಲ ಕೋರ ಬರ ವಿಕರ ಬರ ಬಾಬಾ, ವಿಕರ ಬರ 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 ಸಬರ ಬಾಬಾ, ಬೇಕೆ 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 ಬರ್ತದೆ ನೋಡ್ತಾ ಒಂದುಕೋ ಒಂದುಕೋ. ವಿಕರ ಬರ 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 ವಿಕರ ಬಕೂರ ಬರ ಬಕೂ. Hallelujah, 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 hallelujah. Bekere bara ba 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 ba. Ikara bara kora bara. Sikara bara kura ba. ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ದೇವರ ಆತ್ಮ ಇದ್ದಾನೆ. ಕೆಲವರು ನನ್ನ ರೋಗ ಹೋಗ್ತಾ ಇಲ್ಲ ಅಂತ ಬಾಧೆ ಪಡ್ತಾ ಇದೆಯಲ್ಲ, ಟ್ಯಾಬ್ಲೆಟ್ ತಗೊಂಡು ಸಾಕಾಗಿ ಬೇಜಾರಾಗಿದೆಯಲ್ಲ, ಗುಳಿಗೆ ನುಂಗಿ ನಿಮಗೆ ಸಾಕಾಗಿದೆಯಲ್ಲ, ಆ ಕಂಡೀಷನ್ ಕರೆಕ್ಟ್ ಆಗ್ತಾ ಇಲ್ಲ, ಹಂಗೆ ಇದೆ ಕಂಡೀಷನ್. ಇನ್ನು ಜಂಪ್ ಆಗ್ತದೆ, ಕಡಿಮೆ ಆಗ್ತಾ ಇಲ್ಲ, ರೈಸ್ ಆಗ್ತದೆ, ಕಡಿಮೆ ಆಗ್ತಾ ಇಲ್ಲ. ಅಂಥವ್ರಲ್ಲಿದ್ದೀರಾ, ಅಂಥವ್ರಲ್ಲಿದ್ದೀರಾ. ಗುಳಿಗೆ ನುಂಗಿ ನಿಮಗೆ ಸಾಕಾಗಿ ಬೇಜಾರಾಗಿರೋರು ಮಾತ್ರವೇ ಮುಂದುಗಡೆ ಬನ್ನಿರಿ, ಬೇಗನೆ, ತಡ ಮಾಡಬೇಡಿ. ಈಗ ಗುಳಿಗೆ ನುಂಗಿ ನಿಮಗೆ ಸಾಕಾಗಿದೆ, ನನಗೆ ಈ ರೋಗ ತತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂಥವ್ರು ಮಾತ್ರ ಬೇಗ ಮುಂದೆ ಬರ್ರಿ. ಯಾರಾಗಿರ್ಲಿ, ದೇವರ ಸಾನ್ನಿಧ್ಯ, ದೇವರ ಬಿಡುಗಡೆ, ದೇವರ ಅಗ್ನಿ, ದೇವರ ಪ್ರಸನ್ನತೆ ಈ ಮಧ್ಯಾಹ್ನ ವೇಳೆ ಆತ್ಮರ ಮಗಿವೆ. ಶಕರಬಕೋ ಈ ಕರಬಕೋ. ನಾನು ಹೇಳು ಮತ್ತೆ ಕೇಳಿಸ್ಕೊಳ್ಳಿ.
ಟ್ಯಾಬ್ಲೆಟ್ ತಗೊಂಡು ಸಾಕಾಗಿದೆ, ನನಗೆ ಸೌಖ್ಯವಾಗ್ತಾ ಇಲ್ಲ. ಆ ಕ್ಷಣಕ್ಕೆ ಮಾತ್ರ ಗುಣವಾಗ್ತದೆ, ಮತ್ತೆ ಹಂಗೆ ಬರ್ತದೆ. ಅಂಥವ್ರು ಮಾತ್ರ ಬೇಗನೆ ತಡ ಮಾಡಬೇಡಿ. ವಿಖರ ಬರಬ ಸ್ವಲ್ಪ ಸ್ವಲ್ಪ ಕಣ್ಮುಚ್ಕೊಂಡಿರುವಾಗಲೇ ಸ್ವಲ್ಪವರೆಗೆ ಸ್ವಲ್ಪ ಸ್ಥಳ ಮಾಡಿಕೊಡಿ. ದೇವರ ಶಕ್ತಿ ಅವರ ಮೇಲೆ ಬರುವುದಾಗಿದೆ. ಯಾರೆಲ್ಲ ಬರ್ತಿರೋ ನಂಬಿಕೆದ್ದವರಾಗಿ, ಇನ್ನು ನಿನಗೆ ಹೇಳ್ತದೆ ನಾನು ಹೋಗ್ಬೇಕಾಗಿತ್ತು, ಹೋಗ್ಲ ಅನ್ಕೋಬೇಡ. ಇದು ಅವಕಾಶ, ಈ ಅವಕಾಶದಲ್ಲಿ ಸದುಪಯೋಗ ಮಾಡಿಕೋ. ಹೇ ಹೇ ರಕರಬ ಖರ ಮಾಲ ರಾಕೋ ರಕ ಮಾಂದಾಲ ರೇಖೆ ರೇಬ ರಿಕಲ ರಾಬ ಖೇರಬ. ಪವಿತ್ರಾತ್ಮನೆ 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 ಎಲ್ಲರ ಕಣ್ಮುಚ್ಚು ಆರಾಧಿಸುವುದಾದರೆ ಆತನ ಶಕ್ತಿ, ಆತನ ಬೆಂಕಿ, ಆತನ ಅಭಿಷೇಕ, ಆತನ ಸ್ವಸ್ಥತೆ ಇವತ್ತು ಬರುವಂತದಾಗಿದೆ. ಒಂದು ಸಾರಿ ಒಂದ್ಸರಿ ಶಕಲ ರಾ ಬಾಬಾ ರಿಖರ ಬರ ಬಾಬಾ ಯೇಸುವಿನ ನಾಮದಲ್ಲಿ ಏನಾದರೂ ನೀನೇ ಇವರ ಕಥೆ ಎಲ್ಲ ಬದಲಾಗಬೇಕಾ? ಇವ್ರ ರೋಗ ಎಲ್ಲ ಬದಲಾಗಬೇಕು. ಏನಾದರೂ ನೀನೇ ಕಥೆ ಎಲ್ಲ, ಇವ್ರ ಕಥೆ ಬದಲಾಗಬೇಕು, ಇವ್ರ ರೋಗ ಬದಲಾಗಬೇಕು, ಇವ್ರ ಪರಿಸ್ಥಿತಿ ಬದಲಾಗಬೇಕು. ಸಖರ ಬರಬ ಎಸ್ ಎಸ್ ಕೊಳ್ಳುವೆ ಯೇಸೈ. Come on, come on. ದೇವರ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ದೇವರ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ದೇವರ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಜೀಸಸ್, ಪರಿಶುದ್ಧಾತ್ಮನ ಶಕ್ತಿ ಕಳಿಸ್ಕೊಡು, ಪರಿಶುದ್ಧಾತ್ಮನ ಶಕ್ತಿ ಕಳಿಸ್ಕೊಡು. ಇವರ ಮೇಲೆ ಅಭಿಷೇಕದ ಮಹಿಮೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಇದು ನಿಮ್ಮ ಶಕ್ತಿಯಾಗಿ ಮಾರ್ಪಡಿಸ್ತೇನೆ. ಎಲ್ಲ ವ್ಯಾಧಿ ಅವರು ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ, ಬಿಟ್ಟು ಹೋಗಲಿ, ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಕಮ್ ಆನ್. ಎಲ್ಲ ವ್ಯಾಧಿ ಬಿಡಲೆ ಬಿಡಲೆ ಬಿಡಲೆ. ಕಮ್ ಆನ್. ಯಸ್. ಆಮೆನ್ 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 ಆಮೆನ್. ಕಮ್ ಆನ್. ದೇವರಿಗೆ ಮಹಿಮೆ. ಕಣ್ಮುಚ್ಕೋ, ಕಣ್ತರಿಬೇಡ, ಕಣ್ಮುಚ್ಚೋ. ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆ. ಒಂದು ನಿಮಿಷ. ಯೇಸುವೇ ನಿನಗೆ ದೇವರಾತ್ಮ ಹೇಳ್ತಾನೆ, ಸ್ವಸ್ಥತೆ ಕೊಡುವುದು ನಾನು ನೋಡ್ತಾ ಇದ್ದೇನೆ. ಕಮಾನ್. ರೋಗದಿಂದ ಬಾಧೆ ಪಡಬಾರ್ದು ನಿಮ್ಮ ಮೇಲೆ. ಇವರಿಗಿರುವ ರೋಗ ಬಿಡಲೇ. ಎಸ್, ನಾನು ಎಲ್ಲರ ಮೇಲೆ ಕೈ ಇಡಕ್ಕಾಗಲ್ಲ, ನಿನ್ನ ಹಸ್ತ ಎಲ್ಲರ ಮೇಲೆ ಬರಲಪ್ಪ. ಕಮಾನ್. ಸ್ವಸ್ಥತೆ ಉಂಟಾಗ್ತದೆ, ಉಂಟಾಗಲಿ, ಉಂಟಾಗಲಿ. ಸ್ವಸ್ಥತೆ ಬರಲಿ. ನಾನು ನೋಡ್ತಾ ಇದ್ದೇನೆ, ಸ್ವಸ್ಥತೆ ಆತ್ಮ ಕಳಿಸ್ಕೊಡ್ತಾ ಇದ್ದೇನೆ. ಅದೇ ಟಿವ್ನಾಗೆ ಕಂಟಿನ್ಯೂ ಮಾಡಿ ಸೋದರ. ಎಸ್, ಆತ್ಮ ಚಲಿಸ್ತಾ ಇದ್ದಾನೆ, ಸ್ವಸ್ಥತೆ ಕೊಡ್ತಾ ಇದ್ದಾನೆ. ಕಮಾನ್. ಹಾ, ಅದಕ್ಕೆ ಮುಂಚೆ ಇರೋ ಟಿವನ್ ಅದೇ. ಹಾ, ಅದು ಮಾತ್ರ ಆ ಟಿವನ್ ಹಂಗೆ ಇರಲಿ. ಕಮಾನ್. ದೇವರ ಆತ್ಮ ಹೇಳ್ತಾ ಇದ್ದಾನೆ. ಎಸ್ ಎಸ್, ಸ್ವಸ್ಥತೆ ಬರಲಿ, ಸ್ವಸ್ಥತೆ ಬರಲಿ. ಓ ಓ ಶೇಖೆ ಖೇಲ ರಬ ರಬ ಖೂ ಶರಬ ಖೂ ಶಕರ ಬರಬ ಖೀರ ಬಾರ. ಸ್ವಸ್ಥತೆ ಉಂಟಾಗ, ಸ್ವಸ್ಥತೆ ಉಂಟಾಗ, ಸ್ವಸ್ಥತೆ ಉಂಟಾಗಲಿ. ಈಗಲೇ ಸ್ವಸ್ಥತೆ ಕೇಳಬೇಕು, ಈಗಲೇ ಸ್ವಸ್ಥತೆ ಕೇಳಬೇಕು, ಈಗಲೇ ಆರೋಗ್ಯ ಬರಬೇಕು ಯೇಸು ನಾಮದಲ್ಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾನು ನಂಬ್ತಾ ಇದ್ದೇನೆ, ದೇವರು ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ತಾನೆ. ದೇವರು ಸಂಪೂರ್ಣ ಆರೋಗ್ಯ ಕೊಡ್ತಾ ಇದ್ದಾನೆ. ದೇವರು ನಾನು ನೋಡ್ತಾ ಇದ್ದೇನೆ, ದೇವರು ಆರೋಗ್ಯ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ದೇವರ ಸ್ತೋತ್ರ. ಎಸ್, ನಿಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹೋಗಿ ನಿಮ್ಮ ಸ್ಥಳದಲ್ಲಿ ಹೋಗಿ, ನಿಮ್ಮ ಸ್ಥಳಕ್ಕೆ ಹೋಗಿ. ಸ್ಥಿರಪಡಿಸುವಾತನೇ
ಬಲಪಡಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಘನಪಡಿಸುವಾತನೇ, Yes. ಹೆಚ್ಚಿಸುವಾತನೇ, Come on. ಕೆಳಬಿದ್ದ ನನ್ನನ್ನು ನಿಲ್ಲಿಸುವಾತನೇ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಬೇಕು ಇವತ್ತು. Yes, Lord. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೋ. ಮಹಿಮೆ ಆಗಲಿ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೋ. ಒಂದು ನಿಮಿಷ ಪ್ರಾರ್ಥಿಸ್ತೇನೆ ಮತ್ತೊಂದು ವಿಷಯಕ್ಕಾಗಿ. ಕೆಲವು ಯೌವನಸ್ಥರಲ್ಲಿ ಮೊಂಡುತನ ಆತ್ಮ ಇದೆ, ಅಟಮರ್ತನ ಆತ್ಮ ಇದೆ. ಯೌವನಸ್ಥರ ಮಾತ್ರವಲ್ಲ, ದೊಡ್ಡವರು ಕೂಡ ಇದ್ದಾರೆ. ದೇವರಾತ್ಮ ತೋರಿಸ್ತಾ ಇದ್ದಾನೆ. ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ಮನಸ್ಸು ಒಪ್ಕೊಳ್ತಾ ಇಲ್ಲ. ನಾನು ಹಿಂಗೆ ಮಾಡ್ದ ಅಂತ್ಯ. ದೊಡ್ಡವರು ಹೇಳಿದ್ರು ಕೂಡ ಮನಸ್ಸು ಒಪ್ತಾ ಇಲ್ಲ. ನಾನು ಕರೆಕ್ಟಾಗಿದ್ದೀನಿ ಅಂತ ಹಠ ಮಾಡ್ತಾ ಇದೆಯಾ. ಅಂಥವ್ರು ಮಾತ್ರ ನಿಮ್ಮ ಮುಂದೆ ಬರ್ರಿ. ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ, ಹೌದು ನನ್ನೊಳಗೆ ಮೊಂಡುತನ ಆತ್ಮ ಇದೆ. ನಿನಗೆ ಗೊತ್ತು, ಯಾರೇನ ಅಂದ್ಕೊಳ್ಳಿ, ನಾಚ್ಕೋಬೇಡ, ಮುಂದೆ ಬಾ. ದೇವರನ್ನ ಅವತ್ತು ಬದಲಾಯಿಸಿದ ಶಕ್ತನಾಗಿದ್ದಾನೆ. ಇವತ್ತು ಯಾರು ಒಪ್ಪಿಕೊಂಡು ಮುಂದೆ ಬರ್ತೀರೋ, ಅವ್ರು ದೊಡ್ಡವರಾಗಿದ್ದರು, ಹಿರಿಯರಾಗಿರಲಿ, ಈ ಮೊಂಡುತನ ನನಗೆ ಎಷ್ಟು ಸಾರಿ ಹೇಳಿದ್ರೆ ಬಿಟ್ಟು ಹೋಗ್ತಾ ಇಲ್ಲ. ಬಹಳ ಸಾರಿ ನಾನು ಮನಸ್ಸಾಕ್ಷಿ ವಿರುದ್ಧವಾಗಿ ನಾನು ಮಾತಾಡಿದ್ದೇನೆ, ನಾನು ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡಿದ್ದೇನೆ. ಅಂಥವ್ರಲ್ಲಿದ್ದೀರಾ? ಯಾರೇನು ಅಂದ್ಕೊಳ್ಳಿ, ತಡ ಮಾಡಬೇಡ, ಮುಂದೆ ಬಾ. ಒಬ್ಬರು ಬಂದರೂ ದೇವರವನ್ನು ಆಶೀರ್ವದಿಸ್ತಾರೆ. ನೀನು ಅವಮಾನ ಕಷ್ಟ ಪಡ್ಕೋಬೇಡ. ಬೇಗ ನಿನ್ನೊಳಗಿರೋ ಮೊಂಡುತನ ನೀನು ಬಿಟ್ಟು ಹೋಗ್ಬೇಕಾ? ನಿನ್ನೊಳಗಿರೋ ಹಠಮಾರ್ತಾನೆ ಬಿಟ್ಟು ಹೋಗ್ಬೇಕಾ? ಹಂಗೆ ಇರ್ಬೇಕಂದ್ರೆ ಅಲ್ಲೇ ಇರು. ನೀನು ಬದಲಾಗಬೇಕು ಅನ್ನೋದಾದರೆ ಮುಂದೆ ಬಾ. ಥ್ಯಾಂಕ್ ಯು. ನನಗೆ ದೇವರಾತ್ಮ ಸುಮ್ಮನೆ ಹೇಳುವುದಿಲ್ಲ, ಇದ್ರನೇ ಮಾತಾಡ್ತಾನೆ. ಅಂಥವ್ರಿದ್ರನೇ ಮಾತಾಡ್ತಾನೆ. ಅಂಥವ್ರು ಇಲ್ಲಂದ್ರೆ ಮಾತಾಡಲ್ಲ. ಎಷ್ಟು ಸಾರಿ ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡಿ ನೀನು. ನೀನು ಗೊತ್ತಿದ್ದು ಕೂಡ ಅಲ್ಲೇ ನಿಂತ್ಕೊಂಡಿ ಅಂದರೆ ನೀನು ಆಶೀರ್ವಾದ, ನೀನು ಅಡ್ಡಿ ನೀನೇ. ಇದು ಅವಮಾನ ಪಡಿಸಬೇಕಾದ ಮಾತಲ್ಲ, ನಿನ್ನ ತಳ್ಳಬೇಕನ್ನ ಮಾತಲ್ಲ. ಅದರಿಂದ ಹೊರಗೆ ತರಬೇಕೆಂಬುದಾಗಿ ದೇವರು ಇವತ್ತು ಯೋಜನೆ ಹಾಕೊಂಡಿದ್ದಾನೆ. ಎಸ್, ಓ ಓ ಇನ್ನು 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 ಕೆಲವರು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾರ, ನಾನು ಹೋಗ್ಲ ಬೇಡ, ನಾನೇನು ಮಾಡೀನಿ? ನೀನೇ ಯಾರಾದ್ರೂ ಸರಿ, ನೀನು ಯಾರಾದ್ರೂ ಸರಿ. ವಾಕ್ಯ ಜ್ಞಾನ ಇರ್ಬೋದು, ಚೆನ್ನಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸಿರ್ಬೋದು, ಆದರೆ ಸಾಮ್ಯುಯೇಲನ ಬರೆದ ಪುಸ್ತಕದಲ್ಲಿ ನೋಡುತ್ತೇವೆ 15ನೇ ಅಧ್ಯಾಯ 'ಹಠಮಾರಿತನವು ಮಾಟ ಮಂತ್ರ ಶಕ್ತಿಗಿಂತಳದು ಪೋಲು ಕಠಿಣವಾದದ್ದು. ನಿನಗೆ ಒಪ್ಕೊಳ್ಳೋ ಮನಸ್ಸಿಲ್ಲ. ಹಠ ಹಠ ಹಠಮಾರಿತನ, ಪದೇ ಪದ ಅದನ್ನೇ ಮಾಡ್ತೀರಿ. ಮನಸ್ಸು ಹೇಳ್ತದೆ ಮಾಡಬಾರ್ದು, ಹಂಗಿರಬಾರ್ದು ಅಂತ, ಆದ್ರೆ ಹಂಗೆ ಇರ್ತೀಯ ನೀನು. ಯಾಕಿನ್ನು ತಡ ಮಾಡ್ತೀಯ? ಬೇಗ ಮುಂದೆ ಬಂದರೆ ಸಾಧ್ಯವಾ? ಅದರಲ್ಲೇ ಇರಬೇಕಂದ್ರೆ ನಿನಗೇನು ಬಲವಂತ ಇಲ್ಲ.
ಅದರಿಂದ ಹೊರಗೆ ಬರ್ಬೇಕನ್ನೋದಾದ್ರೆ, ಅದರಿಂದ ನೀನು ಹೊರಗೆ ಬರ್ಬೇಕಂದ್ರೆ ಬಾ ದೇವರಿಗೆ ಕರೆದಾಗ. ಓ ಥ್ಯಾಂಕ್ ಯು. ಏನಾದರೂ ನೀನೇ ಮಾಡಿ ಇವರ ಕಥೆ ಎಲ್ಲ ಬದಲಾಯಿಸು ಪ್ರಭು. ಏನಾದರೂ ನೀನೇ ಮಾಡಿ ಅಯ್ಯ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ತಂದುಕೊಳ್ಳುವೆ. ಯೇಸುವೇ ಯೇಸುವೇ ಎಲ್ಲ ಆಟ ಮಾಡ್ತಾನೆ ಆತ್ಮ. ಇವನು ಬಿಟ್ಟಾಗಲೇ ಎಲ್ಲ ಸಾಧ್ಯವು. ಒಂದು ನಿಮಿಷ, ಯಾರೆಲ್ಲ ನೀವು ಒಪ್ಕೊಂಡು ಮುಂದೆ ಬಂದಿರೋ ಎರಡು ಕೈ ಎಲ್ಲರ ಎತ್ತಬೇಡಿ. ಎಲ್ಲರ ಹಂಗೆ ಎರಡು ಕೈ ಬಂದವರು ಮಾತ್ರ ಎರಡು ಕೈ ಮೇಲೆ ಎತ್ತಿ. ಇವತ್ತು ನನಗಿರುವ ಆಟ ಮಾರ್ತನ ತೆಗೆದಾಕಪ್ಪ. ಇಲ್ಲಿ ಮುಂದೆ ಬಂದವರು ಮಾತ್ರ ಕೈ ಎತ್ತರಿ. ನನಗಿರೋ ಮೊಂಡುತನ ತೆಗೆದಾಕಪ್ಪ. ಇದುವರೆಗಿದ್ದ ಆಟ ಮಾರ್ತನ ನನಗಿನ್ನ ಬೇಡಪ್ಪ. ಇನ್ನು ಕೆಲವರು ಅಲ್ಲೇ ನಿಂತ್ಕೊಂಡಿದ್ದೀರಾ. ನನಗೆ ಆತ್ಮ ಹೇಳ್ತಾನೆ, ನಾನು ಹೋದ್ರೆ ಏನಂದ್ಕಾರ ಜನ ಪಾಸ್ಟ್ ಏನಂದ್ಕೊಂತಾರೆ. ಯೋಚನೆ ಇದೆಯಾ? ನೀನು ಉದ್ಧಾರ ಮಾಡಿದ್ರೆ ಪಾಸ್ಟ್ ಅಲ್ಲ, ನಿನ್ನ ಕಷ್ಟ ತೀರಿಸೋರು ಜನ ಅಲ್ಲ, ನಿನಗಾಗಿ ಪ್ರಾಣ ಕೊಟ್ಟ ಯೇಸು, ನಿನಗಾಗಿ ರಕ್ತ ಸುರಿಸೋದು ಯೇಸು. ಇವತ್ತು ತೀರ್ಮಾನ ತೆಗೆದುಕೋ. ನನಗಿರುವ ಆಟ ಮಾರ್ತನ ನನ್ನಿಂದ ತೆಗೆದಾಕಪ್ಪ. ನನಗಿರುವ ಮೊಂಡುತನ ತೆಗೆದಾಕಪ್ಪ. ಇವತ್ತಿನಿಂದ ನಾನು ಬದಲಾಗ್ತೇನೆ. ಬದಲಾಯಿಸು ನನ್ನ, ಬದಲಾಯಿಸು ನನ್ನ, ಬದಲಾಯಿಸು ನನ್ನ. ಪ್ರಾರ್ಥಿಸು, 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 ಪ್ರಾರ್ಥಿಸು. ಪಾಸ್ಟರ್ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ದೇವರ ಆತ್ಮ ಹೇಳ್ತಕ್ಕಂಥ ಮಾತು ಶಾಕಾಲಾರಾಬ ಶಾಕಾರಾಬಾರ ಶಾಲಾರಾಬಾರಾಬ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. Yes, Lord. ಹೌದು ರಾಜ, ನಿಮಗೆ ಸ್ತೋತ್ರವಾಗಲಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನನ್ನ ತಂದೆಯಾದ ದೇವರೇ, ಸಕಲ ವಿಧವಾದಂಥ ಎಲ್ಲ ವಿಷಯಗಳನ್ನು ನೀವು ಉಂಟು ಮಾಡಿದ ದೇವರು, ನಮ್ಮಲ್ಲಿ ನಾವು ಉಂಟು ಮಾಡಿಕೊಂಡಿರುವಂಥ ಈ ಒಂದು ಸ್ವಾಮಿ ಹಠಮಾರಿತನವನ್ನ, ಮೊಂಡುತನವನ್ನ ಸ್ವಾಮಿ ಬದಲಾಯಿಸುವ ಶಕ್ತಿ ನಿನಗೆ ಇದೆ. ಅನೇಕರನ್ನ ಬದಲಾಯಿಸಿದ ದೇವರು ಇಲ್ಲಿ ನಿಂತಿರುವಂತ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ನಿಮ್ಮ ಆತ್ಮದಿಂದಲೇ ಬಿಡುಗಡೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ದುಷ್ಟನ ಕಾರ್ಯಗಳು, ಸೈತಾನನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಂಧಿಸಿ ನಿನ್ನ ಆತ್ಮದಿಂದಲೇ ತುಂಬಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವ, ನಿಮ್ಮ ರಾಜ್ಯಕ್ಕೆ ದಾಸರಾಗಿ ಇರಬೇಕಂದ್ರೆ ನಮ್ಮಲ್ಲಿರುವಂತ ನಮ್ಮ ಸ್ವಭಾವಗಳನ್ನು ಬದಲಾಯಿಸಿದೇವ್ರೆ ನಿನ್ನ ಆತ್ಮದ ಮೂಲಕವಾಗಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಂತಿರುವಂತ ಪ್ರತಿಯೊಬ್ಬೊಬ್ಬರಲ್ಲಿಯೂ ಇರುವಂತ ಎಲ್ಲ ಕಟ್ಟುಗಳು, ಎಲ್ಲ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬದಲಾಯಿಸಿ ನಿಮ್ಮ ಆತ್ಮನ ಕಾರ್ಯಗಳನ್ನು ಮಾಡು. ನೀವು ಪ್ರಕಟಪಡಿಸಿದ್ದೀರಾ, ಇನ್ನು ಅನೇಕರಿದ್ದಾರೆ, ಆದರೆ ನೀವೇ ಅವರನ್ನು ಬದಲಾಯಿಸಿ ಇನ್ನು ಮುಂದೆ ದಿನಗಳಲ್ಲಿ ಸ್ವಾಮಿ ನಿನಗೆ ಸಾಕ್ಷಿಯ ಮಕ್ಕಳಾಗಿರ್ಲಿಕ್ಕೆ ನಿಮ್ಮ ದಯೆ ತೋರಿಸ್ರಿ. ನೀವೇ ಹಾಗೆ ಮಾಡಿ ಮುಟ್ಟಿ ಗುಣಪಡಿಸಿದಕ್ಕಾಗಿ
ನಮ್ಮಲ್ಲಿರುವಂಥ ಒಂದು ಸ್ಥಿತಿಗಳು ಬದಲಾಯಿಸಿ ನಿಮ್ಮ ಆತ್ಮನಿಂದ ತುಂಬಿಸಿದಕ್ಕಾಗಿ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್.